ಅಕ್ಟೋಬರ್ನಲ್ಲಿ ಹೊಸ ಒಂದು BPL ಕಾರ್ಡ್ ವಿತರಣೆ ಮಾಡ್ತಾವೆ ಅಂತ ಸರ್ಕಾರ ಹೇಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ಅಕ್ಟೋಬರ್ನಲ್ಲಿ ಹೊಸ BPL ಕಾರ್ಡ್ ವಿತರಣೆ ಆಗುತ್ತೆ. ಸಿದ್ದು ಸರ್ಕಾರದಿಂದ ರಾಜ್ಯದ ಬಡವರಿಗೆ ಗುಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ನಲ್ಲಿ ಅಗತ್ಯ ಇರುವವರಿಗೆ ಹೊಸ ಒಂದು BPL ಕಾರ್ಡ್ ಅನ್ನು ಕೊಡ್ತೀವಿ. ಹೊಸ BPL ಕಾರ್ಡ್ ಅರ್ಜಿ ಸ್ವೀಕಾರ ವಿತರಣೆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಗುಡ್ ನ್ಯೂಸ್ ಕೊಟ್ಟಂತಹ ಆಹಾರ ಸಚಿವ KH ಮುನಿಯಪ್ಪ, ಕೇಂದ್ರ ರಾಜ್ಯದಲ್ಲಿ 7,70,000 ಅನರ್ಹ ಕಾರ್ಡ್ ಗುರುತಿಸಿದ್ದೇವೆ. ರಾಜ್ಯ ಸರ್ಕಾರದ 13 ಲಕ್ಷ ಅನರ್ಹ ಕಾರ್ಡ್ ಪಟ್ಟಿ ಕೂಡ ಸಿದ್ಧ ಆಗಿದೆ ಅಂತೆ. ಅನರ್ಹ BPL ಕಾರ್ಡ್ಗಳನ್ನು APL ಕಾರ್ಡ್ಗಳಾಗಿ ಮಾರ್ಪಾಡು ಮಾಡುತ್ತೇವೆ. ಈ ಹಿಂದೆ ಕೂಡ ಒಂದು ಮಾತನ್ನು ಹೇಳಿದರು. ಹೆಚ್ಚು ತೆರಿಗೆ ಪಾವತಿಸುತ್ತಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ ಎರಡನೇ ಒಂದು ಸ್ಥಾನ ಇದೆ. ಮಹಾರಾಷ್ಟ್ರ, ತೆಲಂಗಾಣದಲ್ಲಿ 50% BPL ಕಾರ್ಡ್ಗಳಿವೆ. ಆದರೆ ನಮ್ಮಲ್ಲಿ ಮಾತ್ರ 75%ಕ್ಕಿಂತ ಹೆಚ್ಚು BPL ಕಾರ್ಡ್ ಇದೆ. ಹೀಗಾಗಿ ಅನರ್ಹ ಕಾರ್ಡ್ಗಳ ಪಾತ್ರೆಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ KH ಮುನಿಯಪ್ಪ ಹೇಳಿರುವಂಥದ್ದು, ಆಹಾರ ಸಚಿವ. ಇದರ ಜೊತೆಗೆ ಹೊಸ BPL ಕಾರ್ಡ್ಗಳನ್ನು ವಿತರಣೆ ಕೂಡ ಮಾಡ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವರು ಹೇಳಿರುವಂಥದ್ದು. ಅಕ್ಟೋಬರ್ನಲ್ಲಿ ಹೊಸ BPL ಕಾರ್ಡ್ಗಳನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಜನರಿಗೆ ಒಂದು ಸಿಹಿ ಸುದ್ದಿ ಇದೆ. ಅರ್ಹರಿಗೆ BPL ಕಾರ್ಡ್ ಕೊಡ್ತೀವಿ, ಅನರ್ಹರ ಹತ್ರ BPL ಕಾರ್ಡ್ ಇದ್ದೆ ಅದನ್ನು ರದ್ದು ಮಾಡ್ತೀವಿ, ಆ ಒಂದು BPL ಕಾರ್ಡನ್ನು APL ಕಾರ್ಡ್ಗೆ ಮಾರ್ಪಾಡು ಮಾಡ್ತೀವಿ ಅಂತ ಆಹಾರ ಸಚಿವ KH ಮುನಿಯಪ್ಪ ಹೇಳಿರುವಂಥದ್ದು. ಈ ಮಾತನ್ನು ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು ಹೇಳಿದರು, ಮುನಿಯಪ್ಪ ಅವರು ಕೂಡ ಹೇಳಿದರು. ಏನಂದರೆ, ಅನರ್ಹರ ಹತ್ರ BPL ಕಾರ್ಡ್ ಇದ್ದೆ ಅದನ್ನು ರದ್ದು ಮಾಡ್ತೀವಿ, ಆದರೆ ಕ್ಯಾನ್ಸಲ್ ಏನು ಮಾಡಲ್ಲ, ನಿಮಗೆ APL ಕಾರ್ಡನ್ನು ಕೊಡ್ತೀವಿ. ಅದರ ಬದಲಾಗಿ ಯಾರು ಅರ್ಹರಿದ್ದಾರೋ, ಯಾರು ಬಡವರಿದ್ದಾರೋ ಅವರು ನಿಜವಾಗ್ಲೂ ಕೂಡ ಇದಕ್ಕೆ ಫಲಾನುಭವಿಗಳಾಗಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಕೊಡ್ತೀವಿ, ಇನ್ನು ಉಳಿದಂಥವ್ರಿಗೆ APL ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. 7,70,000 ಅನರ್ಹರಿದ್ದಾರೆ. ಹೀಗಾಗಿ ಅದರಲ್ಲಿ ಯಾರು ಜಾಸ್ತಿ ಜನ ಟ್ಯಾಕ್ಸ್ ಕಟ್ಟೋರಿದ್ದಾರೆ ಅವರನ್ನು ಹುಡುಕಿ ನಾವು ಅವ್ರಿಗೆ APL ಕಾರ್ಡ್ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿರುವಂಥದ್ದು ಸಚಿವರು. ಅನೇಕ ಬಡ ಜನರಿಗೆ ಉಪಯೋಗ ಆಗಬೇಕು, ಜನರಿಗೆ ಉಪಯೋಗ ಆಗುವಂಥ ನೆಪದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಶ್ರೀಮಂತರು ಕೂಡ BPL ಕಾರ್ಡ್ಗಳನ್ನ ಇಟ್ಕೊಂಡು ಅದರ ಒಂದು ಫಲಾನುಭವವನ್ನು ಪಡಿತಾ ಇದ್ದಾರೆ. ಹೀಗಾಗಿ ಈಗ ಆಗಬಾರ್ದು, ನಿಜವಾಗ್ಲೂ ಬಡವರಿಗೆ ಉಪಯೋಗ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಏನು ಟ್ಯಾಕ್ಸ್ ಕಟ್ಟುವಂತಹ ಒಂದು ರಾಜ್ಯಗಳಲ್ಲಿ ನೋಡಿಕೊಂಡ್ರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಮತ್ತು ಬೇರೆ ಒಂದು ರಾಜ್ಯಗಳಲ್ಲಿ 50% BPL ಕಾರ್ಡ್ಗಳಿದ್ರೆ, ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ BPL ಕಾರ್ಡ್ ಹೆಚ್ಚಾಗಿದೆ. ಹೀಗಾಗಿ ನಾವು ಇದನ್ನು ಕೂಡ ಪರಿಶೀಲನೆ ಮಾಡಿ ಜನರಿಗೆ ಯಾರಿಗೆ ಒಂದು ಉಪಯೋಗ ಆಗುತ್ತೆ ಅವರಿಗೆ ನಾವು BPL ಕಾರ್ಡನ್ನು ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರೊಂದು ಸರ್ಕಾರ ಮತ್ತು ಆಹಾರ ಸಚಿವ ಆಗಿರುವಂಥ KH ಮುನಿಯಪ್ಪ ಅವರು ಹೇಳ್ತಾ ಇರುವಂಥದ್ದು. ರಾಜ್ಯದ 13 ಲಕ್ಷ ಅನರ್ಹ ಕಾರ್ಡ್ಗಳಲ್ಲಿ ಪತ್ತೆಯಾಗಿದೆ, 13 ಲಕ್ಷ ಕಾರ್ಡ್ಗಳು ಪತ್ತೆಯಾಗಿದೆ ಅಂತೆ. ಅದರಲ್ಲಿ ನಾವು APL ಕಾರ್ಡ್ಗಳನ್ನಾಗಿ ಮಾರ್ಪಾಡು ಮಾಡ್ತೀವಿ, ಯಾರಿದ್ದಾರೆ ಅಂತ ಅವರೆಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಯಾರ್ಯಾರು ಬಡವರಿದ್ದಾರೆ ಅವರಿಗೆ BPL ಕಾರ್ಡ್ ಸಿಗುತ್ತೆ, ಶ್ರೀಮಂತರಿಗೆ APL ಕಾರ್ಡ್ ಬರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.